ಆಕ್ಷನ್ ಪ್ರಾಪರ್ಟಿಗಳನ್ನ ತಗೊಂಡು ಉದ್ಧಾರ ಆದವನು ಇಲ್ಲ, ಕೆಟ್ಟೋದವನು ಇಲ್ಲ. ಬಟ್ ಸಮಯ ಎಲ್ಲರ ಕಾಲ ಎಳಿತದೆ. ನೀವು ಕಾಲ ಎಳ್ಸ್ಕೊಳಕ್ ಹೋಗ್ಬಾರ್ದು ಅಂದಾಗ ಕೆಲವು ರೂಲ್ಸ್ ಗಳನ್ನ ತಿಳ್ಕೊಂಡಿರ್ಬೇಕು, ಫಾಲೋ ಮಾಡ್ಬೇಕು. ಅವಾಗ ಯಾವುದೇ ಪ್ರಾಪರ್ಟಿ ತಗೊಳ್ಳುವಾಗ ನಿಮ್ಗೆ ಸಮಸ್ಯೆ ಬರಲ್ಲ. ಸಬ್ಸ್ಕ್ರೈಬರ್ ಒಂದು ರಿಕ್ವೆಸ್ಟ್ ಮಾಡಿದರೆ, ಈ ಬ್ಯಾಂಕ್ ಆಕ್ಷನ್ ಮೂಲಕ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಿದ್ರೆ ಸೇಫ್ಟಿ ಸೆಕ್ಯೂರ್ ಆಗಿರುತ್ತಾ ಅಂತ ಒಂದು ವಿಡಿಯೋ ಮಾಡಿ ತಿಳಿಸಿ ಅಂತ ಕೇಳಿದ್ದಾರೆ. ಬನ್ನಿ ಇವತ್ತು ಇದ್ರ ಬಗ್ಗೆ ನಾನು ಗೊತ್ತಿರಂಗೆ ನಿಮ್ ಜೊತೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಂತೀನಿ. ಈ ಲೋನ್ ನ ಕಟ್ಟಕ್ಕಾಗಿಲ್ದಿರೆ ಆಕ್ಷನ್ ಮೂಲಕ ಪ್ರಾಪರ್ಟಿಗಳು ಬ್ಯಾಂಕ್ ಅಲ್ಲಿ ಬಿಡ್ತಾರೆ. ಇಂಥ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡುವಾಗ ಒಬ್ಬ ಪರ್ಚೇಸರು ಏನೆಲ್ಲ ಸೇಫ್ಟಿ ಪ್ರಿಕಾಕ್ಷನ್ ಗಳನ್ನ ರೆಡಿ ಮಾಡಿಕೊಂಡಿರ್ಬೇಕು ಅನ್ನೋದನ್ನ ನಾನು ಗೊತ್ತಿರಂಗೆ ಇವತ್ತು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಅಲ್ಲಿ ಏನಪ್ಪಾ ಅಂದಾಗ ಅವೇರ್ನೆಸ್ ತಿಳಿಸ್ತಾ ಇದ್ದೀನಿ, ನನ್ಗೆ ಗೊತ್ತಿರೋ ಮಾಹಿತಿಗಳನ್ನ ಹಂಚ್ಕೊಂತಾ ಇದ್ದೀನಿ. ಈ ಆಕ್ಷನ್ ಪ್ರಾಪರ್ಟಿಗಳನ್ನ ನೀವೇನಾದ್ರೂ ಆಕ್ಷನ್ ಅಲ್ಲಿ ತಗೊಬೇಕು ಅಂದಾಗ ಏನಪ್ಪಾ ಅಡ್ವಾಂಟೇಜ್ ಗಳು ಇರ್ತವೆ ಅಂದಾಗ, ಯಾಕಂದ್ರೆ ಲೋನ್ ಆಲ್ರೆಡಿ ಆಗ್ಬಿಟ್ಟಿರ್ತಾರೆ ಪ್ರಾಪರ್ಟಿಗೆ, ನಿಮ್ಗೆ ಲೋನ್ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ನಿಮ್ದು ಸಿಬಿಲ್ ಹಾಗೂ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ ಗಳನ್ನ ನೋಡ್ತಾರೆ, ಹಂಗೆ ಲೋನ್ ಕ್ಯಾರಿ ಫಾರ್ವರ್ಡ್ ಮಾಡ್ಬಿಡ್ತಾರೆ. ಎರಡನೇದು, ಬ್ಯಾಂಕ್ ಬೇಕಾದಂಗೆ ಲೀಗಲ್ ನ ಅವ್ರು ವೆರಿಫೈ ಮಾಡ್ಬಿಟ್ಟಿರ್ತಾರೆ ಅಲ್ವರಾ. ಏನಪ್ಪಾ ಅಂದಾಗ ಪ್ರಾಬ್ಲಮ್, ಯಾರು ಬೈಯರ್ ತಗೊಂಡಿದ್ನಲ್ಲ ಅವನ ಕೈಲಿ EMI ಕಟ್ಟಕ್ ಆಗಿಲ್ಲ ಅಂದ್ಬಿಟ್ಟು ಅದನ್ನ ಆಕ್ಷನ್ ಇಡೋದು. ಸೊ ನಿಮಗ್ ಗೊತ್ತಿರಂಗ ಏನಪ್ಪಾ ಅಂದಾಗ ಲೀಗಲ್ ಆಗ್ಬಿಟ್ಟಿರುತ್ತೆ, ಲೋನ್ ಸ್ಯಾಂಕ್ಷನ್ ಆಗಿರುತ್ತೆ, ನಮ್ಗೇನು ಲೋನ್ ಓವರ್ಟೇಕ್ ಆಗುತ್ತೆ, ನಮ್ಗೆ ಪ್ರಾಪರ್ಟಿ ಬರುತ್ತೆ, ಆಕ್ಷನ್ ಮೂಲಕ ನಾವು ತಗೊಂಡ್ಬಿಡ್ತೀವಿ ಅಂತ. ಆದ್ರೆ ಇಲ್ಲಿ ಸಮಸ್ಯೆ ಬೇರೆ ಏನೇನ್ ಇರ್ತವೆ ಅನ್ನೋದನ್ನ ನನ್ ಗೊತ್ತಿರಂಗೆ ತಿಳಿಸ್ತಾ ಇದ್ದೀನಿ. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ತರ ಮಾಹಿತಿ ನೀವು ಯಾವತ್ತಾದ್ರೂ ಕೇಳಿದ್ರಿ ಅಂದಾಗ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಇವಾಗ್ಲೇ ನಿಮ್ಗೆ ಈ ತರ ಮಾಹಿತಿ ಕೇಳಿದ್ದು ಅರ್ಥ ಆಗಿ ಅವೇರ್ನೆಸ್ ಬಂತು ಅಂದಾಗ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಈ ತರ ಒದಗಿಸಕ್ಕೆ ನನ್ಗೂ ಒಂದು ನಿಮ್ಮಿಂದ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಕ್ಷನ್ ಪ್ರಾಪರ್ಟಿಗಳಲ್ಲಿ ಜನರಲ್ ಆಗಿ ಚೆಕ್ ಮಾಡೋದು ಏನಪ್ಪಾ ಅಂದಾಗ, ಏನು ಔಟ್ಸ್ಟ್ಯಾಂಡಿಂಗ್ ಇದೆ, ಏನು ಬಿಟ್ಟು ಎಲ್ಲಿವರೆಗೂ ಹೋಗ್ಬೋದು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀರಾ. ಅದ್ರ ಜೊತೆಗೆ ಏರಿಯಾ ಏನ್ ಮಾರ್ಕೆಟ್ ಓಡ್ತಾ ಇದೆ, ಮಾರ್ಕೆಟ್ ರೇಟ್ ಗಿಂತ ಕಮ್ಮಿ ಇದೆಯಾ, ಈ ತರ ವೆರಿಫಿಕೇಶನ್ ಜನರಲ್ ಆಗಿ ಮಾಡೋದು. ಯಾಕಂದ್ರೆ ಆಕ್ಷನ್ ಪ್ರಾಪರ್ಟಿಗೆ ಬೇಕು ಅಂತ ಹೋಗೋರು ಜನರಲ್ ಆಗಿ ಇದನ್ನೆಲ್ಲ ಚೆಕ್ ಮಾಡಿರ್ತಾರೆ. ಔಟ್ಸ್ಟ್ಯಾಂಡಿಂಗು, ಮಾರ್ಕೆಟ್ ರೇಟು, ಹಾಗೆ ಬಿಡ್ ಮಾಡೋರು ಎಲ್ಲಿವರೆಗೂ ಹೋಗ್ಬೋದು ಅನ್ನುವ ಒಂದು ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ ಅಲ್ವರಾ. ಸೊ ತುಂಬಾ ಜನ ಆಕ್ಷನ್ ಕುತ್ಕೊಳ್ಳೋರು ಈ ಇನ್ಫಾರ್ಮೇಶನ್ ನ ಬ್ಯಾಂಕ್ ಪೀಪಲ್ ಹತ್ರ ಕೇಳೋದೇ ಇಲ್ಲ. ಯಾವ್ದಪ್ಪ ಅಂದಾಗ, ಏನು ಬೈಯರು ಲೋನ್ ಕಟ್ಟಕ್ ಆಗಿಲ್ವಲ್ಲ, ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ. ಕೋರ್ಟ್ ಮೂಲಕ ನೀವು ಏನ್ ಆರ್ಡರ್ ತಗೊಂಡಿದ್ದೀರಾ, ಹಾಗೆ ಬೈಯರ್ಗೆ ಏನೆಲ್ಲ ನೋಟಿಸ್ ಗಳನ್ನ ಕೊಟ್ಟಿದ್ದೀರಾ, ಹಾಗೆ ನೀವು ಆಕ್ಷನ್ ಅಲ್ಲಿ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂದಾಗ ಕೋರ್ಟ್ ಇಂದ ನಿಮಗೆ ಪರ್ಮಿಷನ್ ಇದೆಯಾ, ಅಂದ್ರೆ ಸೆಲ್ಲಿಂಗ್ ರೈಟ್ಸ್ ತಗೊಂಡಿದ್ದೀರಾ, ಅದರ ಸರ್ಟಿಫಿಕೇಟ್ ಕೋರ್ಟ್ ಇಂದ ಆರ್ಡರ್ ಕಾಪಿ ಇದೆಯಾ ಅಂತ ನೀವು ಕೇಳಿದೀರಾ, ನೋಡಿದೀರಾ. ಒಂದು ಆಕ್ಷನ್ ಪ್ರಾಪರ್ಟಿಗೆ ಅಂತ ಹೋದಾಗ ಪ್ರಾಪರ್ಟಿ ಏನಾದ್ರು ವೇಕೆಂಟ್ ಇತ್ತು ಅಂದಾಗ ವೇಕೆಂಟ್ ಟ್ಯಾಕ್ಸ್ ಕಟ್ಟಿದಾರ, ಅಪ್ ಟು ಡೇಟ್ ಟ್ಯಾಕ್ಸ್ ಪೇಮೆಂಟ್ ಆಗಿದೆಯಾ ಅನ್ನೋದನ್ನ ವೆರಿಫಿಕೇಶನ್ ನೀವು ಮಾಡ್ಕೊಬೇಕು. ಸಪೋಸ್ ಬಿಲ್ಡಿಂಗ್ ಇತ್ತು ಅಂದಾಗ ಪ್ಲಾನ್ ಸ್ಯಾಂಕ್ಷನ್ ಆಗಿದೆಯಾ, ಕರೆಂಟ್ ಬಿಲ್ಲು ಅಪ್ ಟು ಡೇಟ್ ಪೇ ಮಾಡಿದಾರ, ಪ್ರಾಪರ್ಟಿ ಟ್ಯಾಕ್ಸ್ ನ ಅಪ್ ಟು ಡೇಟ್ ಕ್ಲಿಯರ್ ಮಾಡಿದಾರ. ಅದಷ್ಟೇ ಅಲ್ಲ, ಸಪೋಸ್ ಆ ಪ್ರಾಪರ್ಟಿಲಿ ರೆಂಟ್ಗೋ ರಿಲೀಸ್ಗೋ ಬಿಟ್ಟಿದ್ರು ಅಂದಾಗ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನುವ ಎಲ್ಲಾ ಡೀಟೇಲ್ ಗಳನ್ನ ನೀವು ಫಸ್ಟೇ ಕಲೆಕ್ಟ್ ಮಾಡ್ಕೊಬೇಕು. ಆಕ್ಷನ್ಗೆ ಪ್ರಾಪರ್ಟಿಗೆ ನೀವು ಹೋಗೋದಕ್ಕಿಂತ ಮುಂಚೆ ಪ್ರಾಪರ್ಟಿಯ ಗ್ರೌಂಡ್ ವೆರಿಫಿಕೇಶನ್ ಮಾಡಬೇಕು. ಈ ಪ್ರಾಪರ್ಟಿಲಿ ಏನ್ ಸಮಸ್ಯೆಗೋಸ್ಕರ ಇವರು ಲೋನ್ ಕಟ್ಟಕ್ ಆಗಿಲ್ಲ, ಹಾಗೆ ಫ್ಯಾಮಿಲಿ ಡೀಟೇಲ್ಸ್ ಏನೇನಿದೆ ಅನ್ನುವ ಎಲ್ಲ ಅಪ್ಡೇಟ್ ಗಳನ್ನ ಮಾಡ್ಕೊಬೇಕು. ಅದಷ್ಟೇ ಅಲ್ಲ, ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್ ನೀವು ರಫ್ ಆಗಿ ಚೆಕ್ ಮಾಡ್ಕೊಬೇಕು ಬಿಫೋರ್ ನೀವು ಆಕ್ಷನ್ ಹೋಗೋಕ್ಕಿಂತ ಮುಂಚೆ. ಅವಾಗ್ಲೇನೆ ನಿಮ್ಗೆ ಅದ್ರಲ್ಲಿ ಬೆನಿಫಿಟ್ ಆಗೋದು. ಮೇನ್ ಆಗಿ ಏನಪ್ಪಾ ಅಂದಾಗ, ಎಷ್ಟೋ ಪ್ರಾಪರ್ಟಿಗಳಲ್ಲಿ ವಾಸ್ತು ಪ್ರಾಬ್ಲಮ್ ಇರುತ್ತೆ. ಏನ್ ಗುರು ಇದನ್ನೆಲ್ಲ ನಂಬ್ತೀಯಾ ಅಂತ ಕೆಲವರು ಅನ್ಕೊಬಹುದು. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಮಾಡುವಾಗ ಏನು ಸ್ಟ್ರಕ್ಚರ್ ವೈಸ್ ಕಟ್ಟಬೇಕು ಅದ್ ಕಟ್ಟಿರಲ್ಲ. ಅದಕ್ಕಂತಾನೆ ಆ ಬೈಯರು, ಯಾರು ಪ್ರಾಪರ್ಟಿ ಓನರ್ ಇರ್ತಾನಲ್ಲ, ಅವನಿಗೆ ಸಮಸ್ಯೆ ಆಗಿರುತ್ತೆ. ಅದಕ್ಕೇನೆ ಅವನು ಆ ಪ್ರಾಪರ್ಟಿನ ಈ ಸ್ಥಿತಿಗೆ ಬಂದಿರುತ್ತೆ, ತಂದಿರುತ್ತೆ.
ಹೇಳ್ಬೇಕು ಅಷ್ಟು ಹೇಳಿದೀನಿ. ಸೊ ಇದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ನೀವು ಒಂದ್ ಪ್ರಾಪರ್ಟಿನ ಆಕ್ಷನ್ ಮೂಲಕ ಹೋಗಿ. ಆ ಸಮಸ್ಯೆ ನಾಳೆ ದಿನ ನಿಮಗ್ ಸಿಗಾಕೊಂತು ಅಂದಾಗ ಏನ್ ಅವ್ನ್ ಸಫರ್ ಮಾಡ್ತಾ ಇದ್ನಲ್ಲ ಅದನ್ನ ನೀವು ಮಾಡ್ಬೇಕಾಗುತ್ತೆ. ಕೆಲವ್ರಿಗೆ ಲಕ್ ಇರುತ್ತೆ, ಅದೃಷ್ಟ ಇರುತ್ತೆ, ಅದೆಲ್ಲ ಹೊಡಿಯಲ್ಲ. ಅದನ್ನು ಹೇಳ್ಬಿಡ್ತೀನಿ ಈಗ್ಲೇ. ಸೊ ನಾರ್ಮಲ್ ಪ್ರಾಪರ್ಟಿನೇ ಆಗ್ಲಿ ಅಥವಾ ಆಕ್ಷನ್ ಅಲ್ಲಿರೋ ಪ್ರಾಪರ್ಟಿನೇ ಆಗ್ಲಿ, ದಯವಿಟ್ಟು ಲೀಗಲ್ ವೆರಿಫಿಕೇಶನ್ ಮಾಡಿ ಆಮೇಲೆ ಕೈ ಹಾಕಿ. ಬ್ಯಾಂಕು 30 to 40 years ವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿರುತ್ತೆ. ಏನಕ್ಕೆ ಅಂದಾಗ ಅವರ ಕ್ರೈಟೀರಿಯಾ ಅಷ್ಟೇ ಇರುತ್ತೆ. ಯಾಕಂದ್ರೆ ಯಾರು ಬೈಯರ್ ಇರ್ತಾರಲ್ಲ ಅವ್ರದ್ದು ಎಲ್ಲಾ ತರದ ಸಿಬಿಲ್ ಇರುತ್ತೆ, ಹಾಗೆ ಸ್ಯಾಲ್ರಿ ಡೀಟೇಲ್ ಗಳಿರುತ್ತೆ. ಸೊ ಬ್ಯಾಂಕ್ ಕ್ರೈಟೀರಿಯಾಗ ಏನ್ ಲೋನ್ಗೆ ಅವಶ್ಯಕತೆ ಇರುತ್ತೋ ಅಷ್ಟು ನೋಡಿರ್ತಾರೆ. ನೀವು ಆಕ್ಷನ್ ಮೂಲಕ ಒಂದು ಪ್ರಾಪರ್ಟಿನ ತಗೊಂತೀರ ಅಂದಾಗ ದಯವಿಟ್ಟು ಆ ಪ್ರಾಪರ್ಟಿಯ ಮದರ್ ಡೀಡ್ ವರ್ಗೂನು ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಆಕ್ಷನ್ ಹೋಗಿ. ನಿಮ್ಗೆ ಟೈಮ್ ಇರುತ್ತೆ. ಆಕ್ಷನ್ ಅಲ್ಲಿ ಪ್ರಾಪರ್ಟಿಗಳನ್ನ ನೀವು ಪರ್ಚೇಸ್ ಮಾಡುವಾಗ ಬಿಡ್ ಅಲ್ಲಿ ನೀವೇನೋ ಗೆದ್ಬಿಟ್ರಿ, ಪರ್ಚೇಸ್ ಮಾಡುವಾಗ ನಿಮ್ಗೆ ಟ್ರೈ ಮಾಡಿ ಕೋರ್ಟ್ ಇಂದಾನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ. ಯಾಕಂದ್ರೆ ಕೋರ್ಟ್ ಇಂದ ಮಾಡಿಸ್ಕೊಂಡ್ರಿ ಅಂದಾಗ ನಿಮ್ಗೆ ಖಾತಾ ಬದಲಾವಣೆಗೆ ಈಸಿಯಾಗಿ ನೀಟಾಗಿ ಕ್ಲಿಯರ್ ಆಗುತ್ತೆ. ಸಪೋಸ್ ನೀವು ಬ್ಯಾಂಕ್ ಕಡೆಯಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಅಂದಾಗ ಖಾತಾ ಬದಲಾವಣೆಗಳಲ್ಲಿ ಸಮಸ್ಯೆ ಆಗುತ್ತೆ. ಯಾಕಪ್ಪ ಅಂದಾಗ ಇವಾಗ ಡಿಜಿಟಲ್ ಖಾತೆಗಳು, ಬ್ಯಾಂಕ್ಗೆ ಆ ಪವರ್ ಇರಲ್ಲ. ಬ್ಯಾಂಕ್ ಅವರು ಯಾವುದೇ ತರದ ಖಾತಾ ಬದಲಾವಣೆಗಳನ್ನ ಮಾಡ್ಕೊಳಲ್ಲ. ಹಳೆ ಓನರ್ನ ಬ್ಯಾಂಕ್ ಅವರು ಕರ್ಸಲ್ಲ. ಹೆಂಗೋ ಒಂದು ರಿಜಿಸ್ಟ್ರೇಷನ್ ಆಗೋಯ್ತು, ನಾವು ತಗೊಂಡ್ಬಿಡೋಣ ಅಂತ ಆ ಟ್ರ್ಯಾಕ್ ಅಲ್ಲಿ ನೀವು ತಗೊಂಡ್ಬಿಟ್ರಿ ಅಂದಾಗ ಮುಂದಿನ ದಿನಗಳಲ್ಲಿ ನಿಮಗೆ ಸಮಸ್ಯೆ ಖಾತೆಗಳಲ್ಲಿ ಆಗುತ್ತೆ. ಆದಷ್ಟುನು ನನಗ್ ತಿಳಿದಿರಂಗ್ ಹೇಳಿದ್ದು, ಕೋರ್ಟ್ ಮೂಲಕ ನಿಮ್ಗೆ ರಿಜಿಸ್ಟ್ರೇಷನ್ ಆಯ್ತು ಅಂದಾಗ ಒಳ್ಳೇದು. ಇಲ್ಲ ಅಂದಾಗ ಬ್ಯಾಂಕ್ ಹೆಸರಲ್ಲಿ ಖಾತಾ ಬದಲಾವಣೆ ಮಾಡ್ಕೊಂಡು ಆಮೇಲೆ ಬ್ಯಾಂಕು ನಿಮಗ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತು ಅಂದಾಗ ನನ್ ಪ್ರಕಾರ ನೀಟಾಗಿರುತ್ತೆ ಅಂತ. ಏನಕ್ಕಪ್ಪ ಇಷ್ಟು ಡೀಟೇಲ್ ಆಗಿ ನೀಟಾಗಿ ಕ್ಲಿಯರ್ ಆಗಿ ತಿಳಿಸ್ತಾ ಇದೀನಿ ಅಂದಾಗ, ಈ ಬ್ಯಾಂಕ್ ಗಳು ಲೋನ್ ಆಗ್ಬೇಕು ಅಂದ್ಬಿಟ್ಟು ಹೆಂಗೋ ಒಂದು ಡಾಕ್ಯುಮೆಂಟ್ ಗಳನ್ನ, ಹೆಂಗೋ ಒಂದು ಖಾತೆಗಳನ್ನ, ಹೆಂಗೋ ಒಂದು ಕಂದಾಯಗಳನ್ನ ರೆಡಿ ಮಾಡ್ಬಿಟ್ಟು ಲೋನ್ ಸ್ಯಾಂಕ್ಷನ್ ಆಗಿರುವ ನಿದರ್ಶನಗಳು ಎಷ್ಟೆಷ್ಟೋ ಇದಾವೆ. ಆಮೇಲೆ ಒಂದು ಪ್ರಾಪರ್ಟಿನ 2-3 ಬ್ಯಾಂಕ್ ಗಳು ಲೋನ್ ಕೊಟ್ಟಿರ್ತವೆ. ಒಂದು ಆನ್ಲೈನ್ ಅಲ್ಲಿ ಆಗಿರುತ್ತೆ, ಒಂದು ಆಫ್ಲೈನ್ ಅಲ್ಲಿ. ಆನ್ಲೈನ್ ಅಂದಾಗ ಅರ್ಥ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಆಗಿರ್ತವೆ. ಕೆಲವೊಂದು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಲೋನ್ಗಳು ಇರ್ತವೆ. ಅವರು EMI ಯಾವಾಗ ಕಟ್ಟಿಲ್ವೋ ಅವಾಗ ಬರುತ್ತೆ. ಸೊ ಬೆಟರು ವೆರಿಫೈ ಮಾಡಿ ಆಮೇಲೆ ಒಂದೊಂದಕ್ಕೆ ಮೂವ್ ಆನ್ ಆಗಿ. ಯಾವುದೇ ಆಕ್ಷನ್ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೇಕು ಅಂದಾಗ ನನ್ ಸಜೆಷನ್ ಏನಪ್ಪಾ ಅಂದಾಗ, ಯಾರ್ ಸೆಲ್ಲರ್ ಇದಾರಲ್ಲ ಅವನ್ನ ಮಾತಾಡ್ಬಿಟ್ಟು ಆಮೇಲೆ ಮುಂದುವರಿರಿ ಅಂತ ಒಂದು ಸಜೆಷನ್ ಹೇಳ್ತಾ ಇದೀನಿ. ನನಗ್ ತಿಳ್ದಿರಂಗೆ ಹಿಂಗೆ ಹೋಗ್ಬೇಕು ಅಂತ ಏನಿಲ್ಲ, ತಿಳ್ದಿರಂಗೆ ಹೇಳ್ತಾ ಇದೀನಿ. ಅನುಸರಿಸಿದ್ರೆ ನಿಮ್ಗೆ ಬೆನಿಫಿಟ್ ಅಷ್ಟೇ. ಮಾಹಿತಿ ನನ್ಗ್ ಗೊತ್ತಿರಂಗೆ ಹಂಚ್ಕೊಂಡಿದೀನಿ, ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಫಸ್ಟ್ ಟೈಮು ಈ ತರ ಮಾಹಿತಿಗಳನ್ನ ನೀವು ಕೇಳಿದ್ರಿ ಅಂದಾಗ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನನಗ್ ಗೊತ್ತಿರಂಗೆ ಒಂದೊಂದಾಗಿ ಕಥೆಗಳ ರೂಪದಲ್ಲಿ ಹಂಚ್ಕೊಂತೀನಿ. ರಿಯಾಲಿಟಿ ಹೇಳಕ್ಕಾಗಲ್ಲ. ಯಾಕೇಳಿ ಯಾಕೇಳಿ ಅದಕ್ಕೆ ಅರ್ಥ ಆಯ್ತಾ?